ಎಲ್ರಿಗೂ ನಮಸ್ಕಾರ. ನೋಡಿ, ಈ ಹಿಂದೆ ಕೆ ವಿ ರಾಜು ಅವರ ಸೀರೀಸ್ ನಾನು ಎಲ್ಲ ಹಾಕಿದ್ದೆ ನಿಮಗೆ. ಅವ್ರ ಲೈಫ್ ಸ್ಟೈಲು ಸಿನಿಮಾದೆಲ್ಲ ಹಾಕಿದ್ದೆ ನಾನು. ಕೆಲವೊಂದು ವಿಷಯಗಳು ಮತ್ತೆ ಹಂಗೆ ಅದು ಹೇಳದೆ ಉಳ್ಕೊಂಡಾಗ ಆ ಟೈಮಿಗೆ ಜ್ಞಾಪಕ ಬಂದಿರಲ್ಲ. ಆಮೇಲೆ ಕೆ ವಿ ರಾಜು ಅವ್ರ ಶಿಷ್ಯ ನನಗೆ ಅದು ಕೆಲವು ವಿಷಯಗಳು ಇನ್ನೂ ಹೇಳಿದ್ರು, ಇನ್ನು ಇಷ್ಟು ವಿಷಯಗಳಿದೆ ಹೇಳಿ ಅಂತ. ಒಳ್ಳೆ ಮಾಹಿತಿಗಳು ನಿಮಗೆ ಹೇಳಬೇಕು. ಹಾಗಾಗಿ ಸೀರೀಸ್ ಮುಗಿದ್ರೂ ಕೂಡ ಕೆಲವು ಬಿಟ್ಟು ಹೋದ ಮಾಹಿತಿಗಳು ನಿಮಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ನೋಡಿ, ಕೆ ವಿ ರಾಜು ಅವ್ರಿಗೂ ಹಾಗೂ ಶಂಕರ್ನಾಗ್ ಅವ್ರಿಗೆ ಒಂದು ಒಳ್ಳೆ ಬಾಂಧವ್ಯ ಇದೆಲ್ಲರಿಗೂ ಗೊತ್ತು. ಅವರ ಕೊನೆ ಸಿನಿಮಾ ಕೆ ವಿ ರಾಜು ಅವರೇ ಮಾಡೋದು. ಅಂದರೆ ಕೆ ವಿ ರಾಜು ಮೊದಲ ಡೈರೆಕ್ಷನ್ನು ಶಂಕರ್ನಾಗ್ ಅವರಿಗೆ, ಕೊನೆ ಸಿನಿಮಾ ಶಂಕರ್ನಾಗ್ ಅವ್ರಿಗೆ. ಇದು ನೋಡಿ ಆ ಬಾಂಧವ್ಯ. ಆ ಸುಂದರಕಾಂಡ ಸಿನಿಮಾ ಶೂಟಿಂಗೆಲ್ಲ ಆಗೋಗುತ್ತೆ. ಒಂದು ಕ್ಲಿಯರೆನ್ಸು ಒಂದು ಸೈನ್ ಮಾಡಬೇಕಾಗಿರುತ್ತೆ ಶಂಕರ್ನಾಗ್ ಅವರು. ಸಂಕೇತಲ್ಲೇ ಅನಿಸುತ್ತೆ ಅದು. ಸೈನ್ ಮಾಡ್ತಿರ್ಬೇಕಾದ್ರೆ ಕೆ ವಿ ರಾಜು ಅವ್ರು ಬೈತಾರೆ, ರಾತ್ರಿ ಹೋಗ್ಬೇಡಪ್ಪ ನೀನು, ಅವರಿಬ್ಬರು ಮಾತಾಡ್ದಂಗೆ ಹೇಳ್ಬೇಕಾಗುತ್ತೆ. ನಾನು ನೈಟ್ ಜರ್ನಿ ಮಾಡಪ್ಪ, ನೀನು ಡೇ ಜರ್ನಿ ಮಾಡಪ್ಪ, ಸುಮ್ಮನೆ ರಿಸ್ಕ್ ಆಗುತ್ತೆ ಅಂತ ಹೇಳ್ತಾರೆ. ಇಲ್ಲಪ್ಪ, ನಾನು ಬೆಳಿಗ್ಗೆ ಜರ್ನಿ ಮಾಡಿದ್ರೆ ತಲುಪೋದು ಮಧ್ಯಾಹ್ನ ಸಂಜೆ ಆಗ್ಬಿಡುತ್ತೆ, ಆಗಲ್ಲ, ನಾನು ನೈಟ್ ಹೋಗಬೇಕು ಅಂತ ಹೋಗ್ತಾರೆ. ನೋಡಿ, ಶಂಕರ್ನಾಗ್ ಅವ್ರು ಹೋಗೋಕ್ಕಿಂತ ಮೊದಲು ತುಂಬ ಜನನ ಭೇಟಿಯಾಗಿದ್ದರು. ಇದು ವಿಧಿ ನೋಡಿ. ಎಲ್ಲರನ್ನೂ ಆಲ್ಮೋಸ್ಟ್ ಎಲ್ಲರೂ ಹೇಳಿದ್ದಾರೆ, ನಾನು ಹಿಂದೆ ಸಿಕ್ಕಿದ್ದೆ ಅವ್ರಿಗೆ, 2 ಡೇಸ್ ಹಿಂದೆ ಮಾತಾಡಿದ್ದೆ ಅಂದರೆ ಏನೋ ಆ ಟೈಮಲ್ಲಿ ನೋಡಿ ಎಲ್ಲರೂ ಸಿಕ್ಕಿರ್ತಾರೆ. ಅದೇ ರೀತಿ ಕೆ ವಿ ರಾಜು ಅವರು ಕೂಡ ಆ ಸೈನ್ ಹಾಕ್ಸ್ಕೊಂಡು ಹಂಗೆ ಹೇಳ್ತಾರೆ, ನೈಟ್ ಬೇಡ ಡೇ ಹೋಗು ಅಂತ ಹೇಳ್ತಾರೆ. ಬಟ್ ಅವ್ರು ಕೇಳಲ್ಲ. ಆ ಸೈನ್ ಮಾಡಿಬಿಟ್ಟು ಒಂದು ದಾರ ಇರೋ ಪೆನ್, ಅದು ಒಂದು ದಾರ, ಒಂದು ಪೆನ್ನು, ಶಂಕರ್ನಾಗ್ ಅವ್ರು ರೆಗ್ಯುಲರ್ ಯೂಸ್ ಮಾಡೋ ಪೆನ್ನು, ಆ ಪೆನ್ ತೆಗೆದು ಕೆ ವಿ ರಾಜು ಅವ್ರಿಗೆ ಹಾಕ್ತಾರೆ. ಆ ಪೆನ್ನ ಹಿಂಗೆ ಹಾಕ್ಬಿಟ್ಟು, ನೀನು ಡೈಲಾಗ್ ರೈಟ್ರು, ಲಿರಿಕ್ ರೈಟ್ರು, ಸ್ಕ್ರಿಪ್ಟ್ ರೈಟ್ರು, ನಿನಗೆ ಕರೆಕ್ಟಾಗಿ ಬೇಕಾಗುತ್ತೆ ಪೆನ್ನು, ಅಂದರೆ ನಿನಗೆ ಒಂದು ಗಿಫ್ಟ್ ಥರ ಇಟ್ಕೋ ಪೆನ್ ಇದು ಅಂತ. ಅದೇನು ಅನ್ನಿಸ್ತೋ ಗೊತ್ತಿಲ್ಲ, ಕೊಟ್ಟರು. ಓ ಇದೇಪ್ಪ ಪೆನ್ನು, ಇಟ್ಕೋಪ್ಪ ಪರವಾಗಿಲ್ಲ ಅಂತ. ಬಾಂಧವ್ಯ ಅಲ್ವಾ, ಸರಿ ಅಂತ ಇಟ್ಕೋತಾರೆ. ತೆಗೆದು ಹಂಗೆ ಹಾಕ್ಬಿಡ್ತಾರೆ ಅವರು ಕತ್ತಿಗೆ. ಆ ಪೆನ್ನು ಇಟ್ಕೊತಾರೆ. ಶಂಕರ್ನಾಗ್ ಅವರು ಅಲ್ಲಿಂದ ಹೊರಡ್ತಾರೆ. ಅದೇ ಕೊನೆ ಭೇಟಿ ಶಂಕರ್ನಾಗ್ ಅವರು ಕೆ ವಿ ರಾಜು ಅವರು. ಆಮೇಲೆ ಆ ಸಿನಿಮಾಕ್ಕೆ ಡಬ್ ಮಾಡೋಕ್ಕೆ ಅನಂತ್ನಾಗ್ ಅವ್ರು ಬಂದು ಒಂದು 15-20 ದಿನ ಮೈಕ್ ಮುಂದೆ ನಿಂತ್ಕೊಳ್ಳೋದು. ಶಂಕರ್ನಾಗ್ ಅವ್ರನ್ನ ನೆನೆಸ್ಕೊಂಡು ಕೂಡಲೇ ಆ ಒಂದು ಅವ್ರದ್ದು ಮಾನಿಟರ್ಲಿ ಕಂಡು ಕೂಡಲೇ ಹತ್ಕೊಂಡು ಹೋಗೋದು, ಗಳಗಳಂತ ಹತ್ಕೊಂಡು ಹೋಗ್ಬಿಡ್ತಾರೆ. ಅವ್ರು ಡಬ್ ಮಾಡೋಕ್ಕೆ ಆಗಲ್ಲ ಸಿನಿಮಾಗೆ. ಆಮೇಲೆ ಇನ್ನೊಬ್ಬರು ಬಂದು ಡಬ್ ಮಾಡ್ತಾರೆ. ಆಮೇಲೆ ನಿಗೂಢ ರಹಸ್ಯ ಅಂತ ಒಂದು ಸಿನಿಮಾ, ಅದು ತುಂಬ ದಿನ ಆದಮೇಲೆ ನಮ್ಮ ಅನಂತ್ನಾಗ್ ಅವ್ರು ಹೋಗಿ ಡಬ್ ಮಾಡಿಕೊಡ್ತಾರೆ. ದೊಡ್ಡ ಮನಸ್ಸು ಮಾಡಿ ಡಬ್ ಮಾಡ್ತಾರೆ, ತುಂಬ ಧೈರ್ಯ ತೊಗೊಂಡು. ಅದೇ ನೋಡಿ, ಯಾರಾದರೂ ಫ್ಯಾಮಿಲಿಯಲ್ಲಿ ಸಡನ್ ಈ ಥರ ಒಂದು ನಿರ್ಗಮಿಸಿದಾಗ ಅದು ಡೈಜೆಸ್ಟ್ ಮಾಡ್ಕೊಳ್ಳೋದು ಭಾರಿ ಕಷ್ಟ. ಅನಂತ್ನಾಗ್ ಅವರಿಗೆ ತುಂಬ ನೆನಪಾಗ್ತಿದ್ದಾರೆ, ಆಗಾಗ ನೆನಪಾಗ್ತಿದ್ರು. ಹಾಗಾಗಿ ಅವರು ಡಬ್ ಮಾಡೋಕ್ಕಾಗಿಲ್ಲ ಸುಂದರಕಾಂಡ ಫಿಲಮ್ಗೆ. ಇದಿಷ್ಟು. ಆ ಪೆನ್ನನ್ನು ಕೆ ವಿ ರಾಜು ಹಂಗೆ ಇಟ್ಕೊಂಡಿರ್ತಾರೆ. ಅದನ್ನ ಬರೆದುಬಿಟ್ರೆ ಎಲ್ಲಿ ಅದು ಇಂಕ್ ಖಾಲಿ ಆಗಿಬಿಡುತ್ತೆ, ಆಮೇಲೆ ಎಲ್ಲಿ ಕೆಟ್ಟೋಗುತ್ತೆ ಅಂತೇಳಿ ಅದು ಹಂಗೆ ಬರೆಯಲ್ಲ, ಹಂಗೆ ಇಟ್ಕೊಂಡಿರ್ತಾರೆ. ಕೆ ವಿ ರಾಜು ಶಿಷ್ಯ ಅಂತ ಹೇಳಿದ್ನಲ್ಲ, ಮೈಸೂರು ವಿದ್ವತ್ ಅಂತ ನನ್ನ ಫ್ರೆಂಡು, ಅವರು ಕೆಲವು ವರ್ಷಗಳಿಂದ ಕೆ ವಿ ರಾಜು ಮನೆಗೆ ಹೋದಾಗ ಅದು ಆ ಪೆನ್ನು ನೋಡಿದಾಗ ಅವ್ರು ಹೇಳ್ತಾರೆ, ಕೆ ವಿ ರಾಜು ಅವರು, ನೋಡಿ ಶಂಕರ್ನಾಗ್ ಕೊಟ್ಟಿದ್ದ ಪೆನ್ನದು, ಕೊನೆ ಟೈಮಲ್ಲಿ ಅವನು ಹೋಗೋಕ್ಕಿಂತ ಮೊದಲು ಕೊಟ್ಟು ಹೋದ ಕಣೋ ಅಂತ ಹೇಳ್ತಾರೆ. ತುಂಬ ಬೇಜಾರಲಿ. ಅದು ವಿದ್ವತ್ತವ್ರಿಗೆ ತುಂಬ ಖುಷಿಯಾಗ್ಬಿಡುತ್ತೆ. ಈಗ ನನಗೆ ವಿದ್ವತ್ತವ್ರಿಗೆಲ್ಲಾದರೆ ಒಂದು ದೊಡ್ಡ ವಿಷಯ ಅದು. ಶಂಕರ್ನಾಗ್ ಅವ್ರನ್ನ ನಾವೆಲ್ಲ ನೋಡಿಲ್ಲ, ಅದು ಅವ್ರು ಕೊಟ್ಟ ಗಿಫ್ಟ್ ನೋಡಿದ ಕೂಡ ನಮ್ಗೆ ಅವರೇ ನೆನಪಾಗ್ತಾರೆ. ಅವ್ರ ಪ್ರಾಜೆಕ್ಟ್ಗಳು, ಅವರಿದ್ದ ರೀತಿ, ಆ ಪಾದರಸ ವ್ಯಕ್ತಿತ್ವ, ಇದೆಲ್ಲ ನಮ್ಗೆ ಕಣ್ಮುಂದೆ ಬಂದ್ಬಿಡುತ್ತೆ. ವಿದ್ವತ್ತವ್ರಿಗೆ ಖುಷಿಯಾಗ್ಬಿಟ್ಟದನ್ನ ತೆಗೆದು ನೋಡಿ ಎಲ್ಲ ಮುಟ್ಟಿ ಹಂಗೆ ವಾಪಸ್ ಇಡ್ತಾರೆ. ಆದರೆ ಕೆ ವಿ ರಾಜು ಅವ್ರು ತುಂಬ ಬಾಂಧವ್ಯ ಶಂಕರ್ನಾಗ್ ಅವ್ರಿಗೆ ಒಂದು ರೋಮಾಂಚನ ಆದಾಗ ನಮಗೆ ಎಷ್ಟಾಗ್ಬೋದು, ಆ ರೀತಿ ವಿದ್ವತ್ತವರಿಗೆ ರೋಮಾಂಚನ ಆಯಿತು. ಆಮೇಲೆ ನಾಗಮಂಗಲದಲ್ಲಿ ಶಂಕರ್ನಾಗ್ ಅವರ ಅತ್ಯಂತ ದೊಡ್ಡ ಅಭಿಮಾನಿ ಇರ್ತಾನೆ. ಅವ್ರ ಹೆಸರು ನನಗೆ ಗೊತ್ತಿಲ್ಲ, ತುಂಬ ದೊಡ್ಡ ಅಭಿಮಾನಿ. ಅವ್ನು ಯಾವಾಗ ಕೆ ವಿ ರಾಜು ಅವ್ರ ಊರಿಗೆ ಹೋದರೂ ಕೂಡ ಅವ್ರ ಮನೆ ಹತ್ರ ಹೋಗೋದು, ಶಂಕರ್ನಾಗ್ ಅವರೇ ಬಗ್ಗೆ ಮಾಹಿತಿ ಕೇಳೋದು. ಶಂಕರ್ನಾಗ್ ಅವ್ರು ಹೆಂಗಿರ್ತಿದ್ರು, ಅವ್ರು ಏನು ಊಟ ಮಾಡ್ತಿದ್ರು, ಅವ್ರು ಯಾವುದೆಲ್ಲ ಸಿನಿಮಾ ಮಾಡಬೇಕಿತ್ತು ಅಂತ ಪದೇ ಕೇಳೋರು. ತುಂಬ ಪ್ರೀತಿ ಶಂಕರ್ನಾಗ್ ಅವ್ರ ಮೇಲೆ. ಒಂದಿನ ಪೆನ್ ತಗೊಂಡಾಗ ಅವ್ರು ಕೊಟ್ಬಿಡ್ತಾರೆ, ನೋಡಪ್ಪ ಶಂಕರ್ನಾಗ್ ನೀನು ನೋಡ್ಲಿಕ್ಕಾಗಿಲ್ಲ, ಒಂದು ಗಿಫ್ಟ್ ಇದೆ ಶಂಕರ್ನಾಗ್ ತಗೋ ಅಂತ ಕೊಟ್ಬಿಡ್ತಾರೆ. ಆ ಕೆ ವಿ ರಾಜು ಅವ್ರಿಗೆ ಕೊಟ್ಟಂಥ ಆ ಒಂದು ಪೆನ್ನನ್ನು ಕೆ ವಿ ರಾಜು ಅವರು ಆ ಹುಡುಗನಿಗೆ ಕೊಡ್ತಾರೆ. ನಾನಂತೂ ಅವನೊಟ್ಟಿಗೆ ನಾನು ತುಂಬ ವರ್ಷಗಳ ಕಾಲ ಇದ್ದೆ, ಒಟ್ಟಿಗಿದ್ವಿ. ನೀನು ಎಲ್ಲೋ ಇರೋ ದೂರದ ಹಳ್ಳಿಲಿರೋ ಹುಡುಗ, ಅಷ್ಟು ಪ್ರೀತಿಸ್ತೀಯ ಅವ್ರನ್ನ, ನೆನಪುಗೋಸ್ಕರ ಇಟ್ಕೊಂತ ಕೊಟ್ಬಿಡ್ತಾರೆ. ಎಂಥ ದೊಡ್ಡ ಮನಸ್ಸು. ಆ ಹುಡುಗ ಖುಷಿ ಪಟ್ಬಿಟ್ಟು ಆ ಪೆನ್ನನ್ನು ತಗೊಂಡು ಕಣ್ಣೀರು ಹಾಕೊಂಡು ಹೋಗ್ಬಿಡ್ತಾನೆ ಮನೆಗೆ. ಎಷ್ಟು ಖುಷಿಪಟ್ಟ ಹುಡುಗ ಅಂದರೆ ಅದೊಂದು ರೋಮಾಂಚನ. ಅದು ಒಂದು ಹೀರೋಯಿಸಮ್ಮು, ಅದೇಂತ ರೋಲ್ ಮಾಡೆಲ್ಗಳು ನಮ್ಮ ಮನಸ್ಸೊಳಗಡೆ ಆ ಥರ ಒಂದು ಬೇರೆ ಬಿಟ್ಟಿರ್ತಾರೆ ಅವರು, ಅದು ನಿಜ. ಅದು ಇದೇ ರೀತಿ ಚಿ ಉದಯ್ ಶಂಕರ್ ಅವರಿಗೆ ಕೆ ವಿ ರಾಜು ಮೇಲೆ ಭಾರಿ ಪ್ರೀತಿ. ಅವರ ಒಬ್ಬ ಮಗ ಆಕ್ಸಿಡೆಂಟ್ ತೀರ್ಕೊಂಡಾಗ ಕೆ ವಿ ರಾಜು ಅವರು ಹೇಳ್ತಾರೆ, ಚಿ ಉದಯ್ ಶಂಕರ್ ತುಂಬ ದಿನ ಕಳೆದ ಮೇಲೆ, ನನ್ನ ಮಗನಿಗೆ ನಿಮ್ಮ ಸಿನಿಮಾದಲ್ಲಿ ಮಾಡೋ ತುಂಬ ಆಸೆ ಇತ್ತು, ನಿಮ್ಮ ಡೈರೆಕ್ಷನ್ ಭಾರಿ ಇಷ್ಟ ಅವನಿಗೆ, ನೀವು ಬರೆಯೋ ಡೈಲಾಗೆಲ್ಲ ಭಾರಿ ಇಷ್ಟ, ತುಂಬ ಆಸೆ ಪಡ್ತಾಯಿದ್ದ ನಮ್ಮ ಮಗ ಮಾಡಬೇಕು ಅಂತ, ಮಾಡೋಕ್ಕೆ ಆಗಿಲ್ವಲ್ಲಪ್ಪ ಅಂತ ಕೆ ವಿ ರಾಜು ಅವ್ರಿಗೆ ಅವ್ರು ಹೇಳ್ತಾರೆ. ಅದು ಕೆ ವಿ ರಾಜುಗೆ ಗೊತ್ತಿರಲ್ಲ, ಬಟ್ ಬಾಂಧವ್ಯ ಇರುತ್ತೆ, ಬಟ್ ಗೊತ್ತಿರಲ್ಲ. ಅಯ್ಯೋ ನಾನು ಮೊದಲು ಹೇಳ್ಬಾರ್ದ ನೀವು ಅಂತೇಳಿ ಅದು ಹಂಗೆ ಟೈಮ್ ಕಳೆದೋಗುತ್ತೆ. ಆ ಒಂದು ಪ್ರೀತಿಗೋಸ್ಕರ ಉದಯ್ ಶಂಕರ್ ಅವ್ರು ಆ ಒಂದು ವಿಷಯ ಹೇಳಿದ್ದಕ್ಕೋಸ್ಕರ ಚಿ ಗುರುದತ್ ಅವರಿಗೆ, ಯಾರು ತೀರ್ಕೊಂಡ್ರು ಉದಯ್ ಶಂಕರ್ ಮಗ, ಅವರ ಸಹೋದರ ಚಿ ಗುರುದತ್ ಅವರು, ಅವರಿಗೆ ಬೆಳ್ಳಿ ಕಾಲುಂಗುರದಲ್ಲಿ ಒಂದು ಡೈನಮಿಕ್ ರೋಲ್ನ ಬರೆದು ಕ್ರಿಯೇಟ್ ಮಾಡಿ ಕೊಡ್ತಾರೆ. ಇವತ್ತು ನೋಡಿ ನೀವು, ಚಿ ಗುರುದತ್ ಅವರ ಲೈಫ್ ಟೈಮಲ್ಲಿ ಅಷ್ಟು ಸಿನಿಮಾ ಕೆರಿಯರಲ್ಲಿ ಬ್ಯೂಟಿಫುಲ್ಲಾಗಿ ಆ್ಯಕ್ಟ್ ಮಾಡಿದ ಆ ಸಿನಿಮಾದಲ್ಲಿ ಬೆಳ್ಳಿ ಕಾಲುಂಗುರದಲ್ಲಿ. ಅದು ಗುರುದತ್ ಅವರು ಸುಮಾರು ಸಲ ಹೇಳಿದ್ದಾರೆ. ಅದು ಇವತ್ತಿಗೂ ಒಳ್ಳೆ ಪಾತ್ರ. ಅದು ಯುದ್ಧಕಾಂಡದಲ್ಲಿ ಶಶಿಕುಮಾರ್ ಮಾಡಿದಾರಲ್ಲ ಒಂದು ಡೈನಮಿಕ್ ರೋಲು, ಆ ಥರ ಒಂದು ಪಾತ್ರ ಇದು. ಅದು ಮಾಡ್ತಾರೆ ಅವರು. ಉದಯ್ ಶಂಕರ್ ಮೇಲೆ ಪ್ರೀತಿಯಿಂದ ಕೆ ವಿ ರಾಜು ಮಾಡಿಸಿದ್ದು. ಇದೇ ರೀತಿ ನಂಜುಂಡಪ್ಪ ಅವರು, ಸಿ ಬಿ ಶಂಕರು, ಸಾಂಗ್ಲಿಯಾನ,
ಆ ಸಾಂಗ್ಲಿನ ಸೀರೀಸ್ ಅದೆಲ್ಲ ಅವರೇ ಡೈರೆಕ್ಷನ್ ಮಾಡೋದು. ಅವರ ಸಿನಿಮಾ ಕೆರಿಯರ್ಲಿ ಮೇನ್ ಪಿಲ್ಲರ್ ಅಂದರೆ ಅವರಿಗೆ ಬ್ಯಾಕ್ ಬೋನ್ ಅಂದರೆ ಅವರಿಗೆ ಕೆ ವಿ ರಾಜು ಅವರು, ಶಂಕರ್ನಾಗ್ ಅವರು. ಆ ಶಂಕರ್ನಾಗ್ ಅವರಿಗೆ ಕೆ ವಿ ರಾಜು ಅವರಿಗೆ ಇವ್ರನ್ನ ಕಂಡ್ರೆ ಭಾರಿ ಪ್ರೀತಿ. ಅವ್ರು ತೀರ್ಕೊಂಡ್ಮೇಲೆ ಕೆ ವಿ ರಾಜು ಅವರು ಅವ್ರ ಮನೆಗೆ ಹೋಗ್ತಾರೆ, ನಂಜುಂಡಪ್ಪ ಅವ್ರ ಮನೆಗೆ. ಅವ್ರ ವೈಫ್ ತಂದು ಕೊಡ್ತಾರೆ ಒಂದು ಡಾಕ್ಯುಮೆಂಟ್ನ, ಅವ್ರ ಬ್ಯಾಗ್ ಒಳಗೆ ಇರುತ್ತೆ ಅದು. 2 ಸೈಟು, ಒಂದು ಸೈಟು ಶಂಕರ್ನಾಗ್ ಹೆಸರಿಗೆ, ಒಂದು ಸೈಟು ಕೆ ವಿ ರಾಜು ಹೆಸರಿಗೆ ಬರೆದಿರ್ತಾರೆ ನಂಜುಂಡಪ್ಪ ಅವರು. ಅವ್ರ ಸಿನಿಮಾದಲ್ಲಿ ಏನೋ ಕಷ್ಟಪಟ್ಟು 2 ಸೈಟ್ ತೊಗೊಂಡಿರ್ತಾರೆ ಔಟ್ಸ್ಕರ್ಟಲ್ಲಿ, ಅದನ್ನ ಇವ್ರ ಹೆಸರಿಗೆ ಬರೆದಿರ್ತಾರೆ. ನಾನು ಇಷ್ಟು ಬೆಳೆಯೋಕೆ ಅವರೇ ಕಾರಣ ಅಂತ. ಎಂಥ ದೊಡ್ಡ ಮನಸ್ಸು. ಆ ತೀರ್ಕೊಂಡ್ಮೇಲೆ ಗೊತ್ತಾಗುತ್ತೆ. ಅದನ್ನ ಕೆ ವಿ ರಾಜು ಅವ್ರು ತಗೊಳ್ಳಲ್ಲ, ಯಾರು ತಗೊಳ್ಳಲ್ಲ. ಅದನ್ನ ಬೇಡ ಇಟ್ಕೊಂಬಿಡಿ, ನೀವೀಗ ಒಬ್ಬಂಟಿ ಆಗಿದೆಯಮ್ಮ, ನನಗೆ ಮುಂದಕ್ಕೆ ಬೇಕಾಗುತ್ತೆ, ಇದು ನಿನ್ನ ಜೀವನಕ್ಕೆ ಒಂದು ಆಸರೆ ಆಗುತ್ತೆ, ಬೇಡ ನನಗೆ ಇಟ್ಕೊ ಅಂತ ಕೊಡ್ತಾರೆ. ವಾಪಸ್ ಕೊಡೋಕ್ಕೂ ದೊಡ್ಡ ಮನಸ್ಸು ಇವ್ರಿಗೆ ಗೊತ್ತಿಲ್ಲದೆ ಅವರು ಡಾಕ್ಯುಮೆಂಟ್ಲಿ ಬರೆದಿಟ್ಟಿದ್ರು, ನಾನು ಏನಾದರೂ ತೀರ್ಕೊಂಡ್ರೆ ಇದನ್ನ ಅವ್ರು ಕೊಟ್ಬಿಡು ಅಂತ. ಎಂಥ ದೊಡ್ಡ ಮನಸ್ಸು ನಂಜುಂಡಪ್ಪ ಅವ್ರದ್ದು, ನೆನೆಸ್ಕೋಬೇಕು ಅದನ್ನೆಲ್ಲ ನಾವು. ಅದೇ ರೀತಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಕೆ ವಿ ರಾಜು ಅವರು ಮೈಸೂರಿನಲ್ಲಿ ಓದುವಾಗಲೂ ಒಂದು ಕತೆ ಬರೆದಿರ್ತಾರೆ. ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟು, ಒಂದು ಪೊಲಿಟಿಕ್ಸು, ಅದ್ರ ವಿರುದ್ಧ ತಿರುಗಿ ಹೇಳುವಂಥ ಒಂದು ಒಂದು ಯುವಕನ ಪಾತ್ರ, ಅದು ಅಣ್ಣವ್ರು ಮಾಡಬೇಕು ಅಂತೇಳಿ ಒಂದು ಒಳ್ಳೆ ಡೈನಮಿಕ್ ಪಾತ್ರ ಬರೆದಿರ್ತಾರೆ. ಅದು ಮಾಡೋಕ್ಕಾಗಲ್ಲ. ಅದೇ ಮತ್ತೆ ಅದನ್ನ ಡೆವಲಪ್ ಮಾಡಿ ಮಾಡಿಫೈ ಮಾಡಿ ಹುಲಿಯ ಮಾಡೋದು. ದೇವರಾಜ್ ಅವ್ರು ಆ್ಯಕ್ಟ್ ಮಾಡ್ತಾರೆ, ನಿಮಗೆಲ್ಲ ಗೊತ್ತು. ಇದಿಷ್ಟು ವಿಷಯಗಳು ನನಗೆ ವಿದ್ವತ್ ಅವ್ರು ಹೇಳಿದಾಗ ಇದೆಲ್ಲ ಹೇಳ್ಬೇಕ್ರಿ, ಗೊತ್ತಾಗಬೇಕು ಜನಗಳಿಗೆ ಅಂತ ಹೇಳಿದೆ. ನೋಡಿ, ಆ ಶಂಕರ್ನಾಗ್ ಅವರ ಪೆನ್ನು, ಉದಯ್ ಶಂಕರ್ ಅವರ ಆ ಒಂದು ಬಾಂಧವ್ಯ, ಯಾಕೋಸ್ಕರ ಗುರುದತ್ ಅವರಿಗೆ ಪಾತ್ರ ಸೃಷ್ಟಿ ಮಾಡಿಕೊಟ್ರು ಬೆಳ್ಳಿ ಕಾಲುಂಗರದಲ್ಲಿ. ಎಂಥ ಒಳ್ಳೆ ಮಾಹಿತಿಗಳಿವು. ಅಣ್ಣವ್ರಿಗೆ ಮಾಡಬೇಕಾದ ಸಿನಿಮಾ ಮಾಡಿಫೈ ಆಗಿ ದೇವರಾಜ್ ಅವರಿಗೆ ಬಂತು. ಇದೆಲ್ಲನೂ ಯಾರಿಗೂ ಗೊತ್ತಾಗಲ್ಲ, ಹಂಗೆ ಉಳಿದುಬಿಡುತ್ತೆ. ಗೊತ್ತಾಗಲಿ ಅಂತ ಇದೆಲ್ಲ ಹೇಳಿದೆ. ಇವತ್ತಿಗೆ ಇಷ್ಟು ಸಾಕು. ಮುಂದಿನ ವೀಡಿಯೋದಲ್ಲಿ ಲಿರಿಕ್ಸ್ ಬಗ್ಗೆ, ಸಾಂಗ್ಸ್ ಬಗ್ಗೆ ಮಾತಾಡೋಣ. ಓಕೆನಾ? ಥ್ಯಾಂಕ್ ಯು.